ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈರುಳ್ಳಿ ದೋಸೆ ಹೋಟೆಲ್ಗಿಂತಲೂ ಮನೇಲಿ ಚೆನ್ನಾಗಿ ಮಾಡ್ಕೋಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಥರ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದು ದೋಸೆ ಸಂಪಳ ನಾರ್ಮಲ್ ಸಂಪಳ ಇದ್ದರೆ ಅದನ್ನ ಈ ಥರ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ. ಈಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ, ಒಂದೆರಡು ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ ಸ್ವಲ್ಪ, ಒಂಚೂರು ಉಪ್ಪು ಇದು ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ಅದರಲ್ಲಿ ತೆಳ್ಳಗೆ ಇರಬೇಕು ಚಟ್ನಿಗೆ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದೆರಡು ಮೂರು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಇದು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ. ಇದು ಒಗ್ಗರಣೆ ಹಾಕ್ಕೊಂಡು ಒಂದು ಸೈಡ್ ಇಟ್ಕೊಳ್ಳೋದು. ಚಟ್ನಿ ರೆಡಿಯಾಗಿದೆ. ಈಗ ದೋಸೆ ಸಂಪನ್ನ ಮೊದಲೇ ಮಾಡಿಟ್ಕೊಂಡಿದ್ರಿ ಈ ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ. ಯಾವುದಾದ್ರೂ ಪರವಾಗಿಲ್ಲ. ಈಗ ಒಂದು 3 ಈರುಳ್ಳಿ, ಒಂದು ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಥರ ಕ್ಯಾರೆಟ್ ತುರ್ಕೊಂಡು ಈರುಳ್ಳಿ ಎಲ್ಲ ಹೆಚ್ಕೊಂಡಿದೆ ಸಣ್ಣ ಸಣ್ಣಕ್ಕೆ. ಈಗ ಸ್ವಲ್ಪ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕೋದು ಅದು ರುಚಿ ಹದವಾಗಿರಲಿ ಅಂತ, ಅಲ್ಲದೆ ಹೋದರೆ ಸಪ್ಪೆ ಆಗುತ್ತೆ. ಈಗ ಇದು ಹಾಕ್ಕೊಂಡು ಈ ಈರುಳ್ಳಿನೆಲ್ಲ ಕ್ಲೀನಾಗಿ ಈ ಥರ ಸೈಡ್ಲೆಲ್ಲ ಹಾಕ್ಕೋಬೇಕು. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಬೋದು. ಸ್ವಲ್ಪ ಕ್ಯಾರೆಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಬರೀ ಈರುಳ್ಳಿನೇ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಇದು ನಾರ್ಮಲ್ ದೋಸೆ ಮಾಡ್ಕೊಂಡು ತಿಂದ್ಕೊಂಡಿದ್ರೆ ಬೇಜಾರಾಗುತ್ತೆ. ಈ ಥರ ತಿಂದರೆ ಬೇಜಾರಾಗುತ್ತೆ. ಬೇಕು ಅಂದರೆ ಈ ಥರ ಮಾಡಿ ಕೊಡ್ಬೋದು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಕ್ಕೆ ಬಿಡಬೇಕು. ಇದು ಸ್ವಲ್ಪ ನಿಧಾನವಾಗಿ ಇದು ಸ್ವಲ್ಪ ಬೆಂದಮೇಲೆ ಮುಗಿಸಾಕಬೇಕು. ಇದು ಸ್ವಲ್ಪ ಅದು 1-2 ನಿಮಿಷ ಬೆಂದರೆ ಸಾಕು. ಈಗ ದೋಸೆ ರೆಡಿಯಾಗಿದೆ. ಈರುಳ್ಳಿ ದೋಸೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು.